ಶಾಲಾ ಆವರಣದಲ್ಲಿ ಶಾಲೆಯ 1999-2000ನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ ನಡೆಯಿತು. ನಿವೃತ್ತ ಶಿಕ್ಷಕಿ ಎಂ ಶಶಿಕಲಾ ಮಾತನಾಡಿ, ಸಮಾಜದ ಸೇವೆ ಮಾಡಲು ನಿರ್ದಿಷ್ಟವಾದ ರಂಗಗಳಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಸೇವೆ ಮಾಡುವ ಅವಕಾಶವಿದೆ. ಹಳೆಯ ವಿದ್ಯಾರ್ಥಿಗಳಾದ ನೀವು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಉತ್ತಮ ಹೃದಯವಂತರಾಗಿ ಸಾಗಿ, ನಿಮ್ಮೊಂದಿಗೆ ಒಳ್ಳೆಯದಾಗುತ್ತದೆ ಎಂದರು. ಶಿಕ್ಷಕ ಶ್ರೀ ನಂದೀಶಯ್ಯ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಗುರುಗಳಿಗೆ ಉನ್ನತವಾದ ಸ್ಥಾನವಿದ್ದು, ಗುರುಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರತಂದು ಸಮಾಜಕ್ಕೆ ಕೊಡುಗೆ ನೀಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತಾರೆ ಎಂದರು. ನಮ್ಮ ಪಾತ್ರವನ್ನು ತೋರಿಸಬಹುದು. ನಾವು ನಿಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದಾಗ ನಾವು ಮಾಡಿದ್ದು ಕೂಡ ಒಂದು ಸೇವೆ ಅನ್ನುವ ತತ್ವವನ್ನು ನಾನು ಹೇಳ್ತಾ ಇದ್ದೆ. ನಿಮ್ಮ ಸಹೋದರ ನೆನಪುಗಳು ಸದಾ ನನ್ನನ್ನು ಕಾಡ್ತದೆ ಅಂತ ಅನ್ಕೋತೀನಿ. ಎಂತೆಂಥ ಚಂದದ ನೆನಪುಗಳನ್ನ ಇಟ್ಕೊಂಡಿದ್ದೀರಿ. ನಾವಾದರೂ ಇನ್ನೂ ಹೆಚ್ಚಿಗೆ ಮಾಡುವ ಸಾಮರ್ಥ್ಯ ಅಂದು ಇರಲಿಲ್ಲ. ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ನಾಗರಿಕತೆಯನ್ನು ಕೊಟ್ಟು ಸಮಾಜದಲ್ಲಿ ಪ್ರೀತಿ ಅಂದ್ರೇನು, ಗೌರವ ಅಂದ್ರೇನು, ಗುರುಗಳು ಅಂದ್ರೇನು, ಹಿರಿಯರು ಅಂದ್ರೇನು, ಕಿರಿಯರು ಅಂದ್ರೇನು, ಯಾವ ರೀತಿ ಸಮಾಜದಲ್ಲಿ ಬಾಳ್ಬೇಕು ಎಂಬುದನ್ನು ಗುರುಗಳು ಕಲಿಸ್ಕೊಡೋದು. ನಿವೃತ್ತ ಶಿಕ್ಷಕರಾದ ಕೆಪಿ ಚಂದ್ರಶೇಖರ್, ಕೆಎನ್ ಚಂದ್ರಶೇಖರ್, ರಮೇಶ್, ಅಹಮದ್ ಖಾನ್, ಕೆಪಿ ಜಗದೀಶ್, ಶಿಕ್ಷಕರಾದ ನಾರಾಯಣ್ ಮಾತನಾಡಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಕಾಶ್, ವೆಂಕಟೇಶ್, ಉಪನ್ಯಾಸಕರಾದ ಲೋಕೇಶ್, ಅಂಬುಜಾಕ್ಷಿ, ಶಿಕ್ಷಕರಾದ ಹರೀಶ್, ಗಿರೀಶ್, ಲತಾ ಸೇರಿದಂತೆ 1999-2000ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳು ಇದ್ದರು. ಬೇಲೂರಿನ ಹೊಯ್ಸಳ ಶಾಲಾ ಆವರಣದಲ್ಲಿ ಶಾಲೆಯ 1999-2000ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ ನಡೆಯಿತು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.